ನಮ್ಮ ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ವ್ಲಾಗ್ಸ್. ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನೀವೇನೇನು ಅಂದ್ಕೊಂಡಿರೋ ಅದೆಲ್ಲ ಆಗಲಿ. ಆ್ಯಂಡ್ ಸೊ ಇವತ್ತಿನ ವ್ಲಾಗ್ ಏನಂದರೆ, ನಮ್ಮ ಮನೇಲಿ ನಾವು ಹೇಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತೀವಿ ಏನೋ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಕೀಪ್ ವಾಚಿಂಗ್. ಹ್ಯಾಪಿ ನ್ಯೂ ಇಯರ್ ವಿಡಿಯೋ. ಹ್ಯಾಪಿ ನ್ಯೂ ಇಯರ್. ಅನ್ನಮ್ಮ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಕಂದ. ಸೊ ಗೈಸ್, ಈಗ ಎಲ್ಲೋಗ್ತಾ ಇದೀವಿ ನಾವು ಮಮ್ಮಿ? ಇಸ್ಕಾನ್ ಹತ್ರ ಬಂದು ಹೇಳೋದನ್ನೇ. ಇಲ್ಲಿ ನಾವು ಇವಾಗ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದೀವಿ ಗೈಸ್. ಇವಾಗ ಇಸ್ಕಾನ್ಗೆ ಹೋಗ್ತಾ ಇದ್ದೀವಿ. ಟೈಮಲ್ಲೇ ಎಷ್ಟಾಗಿದೆಯಪ್ಪ? 2 ಗಂಟೆ. ಅಲ್ಲಿ ಜನ ಇವಾಗ ತುಂಬ ಜನ ಇರ್ತಾರೆ, ಆದರೂ ಏನು ಮಾಡೋಕ್ಕಲ್ಲ. ನೋಡೋಣ, ಹೋಗೋಣ. ನೋಡಿ, ನಾವು 3 ಜನ ಹೋಗ್ತಾ ಇದ್ದೀವಿ. ಓಕೆ ಗೈಸ್, ಅಲ್ಲಿ ಸಿಗ್ತೀವಿ ಆಯಿತಾ ಗೈಸ್? ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಕಾಸ್ ಇವತ್ತು ಫುಲ್ಲು ರಶ್ ಇರುತ್ತೆ. ಬಸ್ಗಳು ಬೇರೆ ಬರ್ತಿಲ್ಲ. ನಮ್ಮಮ್ಮ ರೆಡಿ ಆಗೋದು ಲೇಟ್ ಮಾಡಿಬಿಟ್ರು, 2 ಗಂಟೆ ಮಾಡಿಬಿಟ್ರು. ಅದಕ್ಕೋಸ್ಕರ ಇವಾಗ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ನಮ್ಮ ಕೇಟದಲ್ಲೂ ಕೂಡ ಸೀಟೆಲ್ಲ ಸಿಗೋಲ್ಲಪ್ಪ, ಅದಕ್ಕೋಸ್ಕರ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀವಿ. ಮಮ್ಮಿ ನೋಡಿ, ನಮ್ಮಪ್ಪ ಫುಲ್ ಎಲ್ಲ ಹಾಕೊಂಡು ನೆಕ್ಸ್ಟ್ ಲೆವೆಲಲ್ಲಿ ರಶ್ ಇದೆ. ಅಮ್ಮ ಇಲ್ಲಿ ನೋಡಿ ಗಾಯ್ಸ್, ಎಷ್ಟು ರಶ್ ಇದೆ. ನೆಕ್ಸ್ಟ್ ಲೆವೆಲಲ್ಲಿ ರಶ್ ಅಪ್ಪ. ಗೈಸ್, ಇವಾಗ ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ಸ್ಲಿಪ್ಪರ್ಸ್ ಬಿಡಕ್ಕೆ ಬಂದಿದ್ದಾರೆ. ಸೊ ಇದೆಲ್ಲ ಹೊಸ್ದಾಗಿ ಮಾಡಿರೋದು. ಅಮ್ಮಮ್ಮ ಗೈಸ್, ತುಂಬ ಜನ ಇದ್ದಾರೆ ಗೈಸ್. ಫೈನಲಿ ಎಂಟ್ರಿ ಆಗಿದ್ದೀವಿ. ತುಂಬ ಅಂದರೆ ತುಂಬ ರಶ್ ಇದೆ. ಸ್ಲಿಪ್ಪರ್ಸ್ ಎಲ್ಲ ಬಿಡೋಕ್ಕಂತೂ ಒಬ್ಬೊಬ್ಬ ಈ ರಶ್ ನೋಡಿ. ಹಂಗೆ ಫೈನಲಿ ಎಂಟ್ರಿ ಹಿಂಗೆ. अंदर आ गए हैं, आप देख सकते हैं. ये मंदिर का एंट्रेंस है. ಗೈಸ್, ಫೈನಲಿ ಇಸ್ಕಾನ್ ಎಂಟ್ರಿ ನೋಡಿ. ನಮ್ಮ ಅಪ್ಪ ಅಮ್ಮೆಯಿಂದ ಬರ್ತಾರೆ. ಎಲ್ಲ ಸಿಗೋದು ಬನ್ನಿ ಹೋಗೋಣ. ತುಂಬ ರಶ್ ಇದೆ, ಬೇಜಾನ್ ರಶ್. ನಡಿಯೋಣ ನಡಿ. ಸೊ ಗೈಸ್, ಅಲ್ಲೆಲ್ಲ ಕೆಳಗಡೆ ಎಲ್ಲ 2 ದೇವ್ರ ದರ್ಶನ ಮುಗಿಸ್ಕೊಂಡು ಇಲ್ಲಿ ಮೇಲ್ಗಡೆ ಮೇಯ್ನ್ ದೇವ್ರ ಎಂಟ್ರಿಗೆ ಬಂದರೆ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಅಂದರೆ ಫಸ್ಟು ನಾರ್ಮಲ್ ಡೇಸಲ್ಲಾದರೆ ಅಲ್ಲಿ ಡೈರೆಕ್ಟಾಗಿ ಬಿಡ್ತಿದ್ರು.
ಇವಾಗ ಈ ಸೈಡಿಂದ ಫುಲ್ಲು ಕ್ಯೂ ಮಾಡ್ಕೊಂಡು ಸುತ್ತಾಡ್ಕೊಂಡು ಹೋಗಬೇಕು. ಸೊ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ, ಆದರೂ ಎಲ್ಲರೂ ಗ್ಯಾಪಲ್ಲಿ ಮಾಡ್ತಿದ್ರು ಅಂದ್ಬಿಟ್ಟು ನಾನು ಕೂಡ ಗ್ಯಾಪಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಇದು ಬಂದುಬಿಟ್ಟು ಕೆಳಗಡೆ ಹೊಸ್ದಾಗಿ ಮಾಡಿದ್ದಾರೆ ಗೈಸ್. ನೋಡಿ ಎಷ್ಟು ರಿಯಲಿಸ್ಟಿಕ್ ಇದೆ, ನಾನು ರಿಯಲೇ ಅಂತ ಅಂದ್ಕೊಂಬಿಟ್ಟೆ. ಯಾವುದು ಗೈಸ್ ಇಲ್ಲೆಲ್ಲ ಫುಲ್ ಶಾಪಿಂಗ್, ಏನಾದರೂ ಬೇಕಂದರೆ ತೊಗೊಂಡು. ಸೊ ನಾನು ಬಂದಾಗ ಇದೆಲ್ಲ ಶಾಪ್ ಬಂದುಬಿಟ್ಟು ಸಪ್ರೇಟ್ ಇತ್ತು. ಅಂದರೆ ಫುಡ್ ಕೌಂಟರ್ಸ್ ಒಂದು ಫ್ಲೋರಲ್ಲಿ, ಮತ್ತು ದೇವ್ರದ್ದು ವಿಗ್ರಹಗಳೆಲ್ಲ ಒಂದು ಫ್ಲೋರಲ್ಲಿ, ಆಮೇಲೆ 3D ಮೂವಿ ನೋಡ್ಬೋದಿತ್ತು ಕೃಷ್ಣದು. ಸೊ ಅದೆಲ್ಲ ಏನು ತೆಗೆದುಬಿಟ್ರ ಅಥವಾ ಎಲ್ಲ ಇವಾಗ ಜನ ಜಾಸ್ತಿ ಇರೋದ್ರಿಂದ ಒಂದೇ ಫ್ಲೋರಲ್ಲಿ ಇಕ್ಕಿದಾರ ಗೊತ್ತಿಲ್ಲ. ಸೊ ಇದೆಲ್ಲ ಹೊಸ್ದಾಗಿ ಮಾಡಿದ್ದಾರೆ. ಡೈರೆಕ್ಟ್ ಒಂದು ಫ್ಲೋರಲ್ಲಿ ಎಲ್ಲ ಶಾಪಿಂಗ್ದೆಲ್ಲ ಇಟ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಈಚೆ ಬರೋ ಥರ. ಸೊ ಇಲ್ಲಿ ನೋಡ್ಬೋದು ಯೂನಿಕ್ಕಾಗಿ ಒಂದು ಕಾರ್ ಪಾರ್ಕಿಂಗ್ ನೋಡಿದ್ರೆ ಚೆನ್ನಾಗಿದೆ ಅಲ್ವಾ, ಸ್ಪೇಸ್ನ ಉಳಿಸ್ಬೋದು. ತುಂಬ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಲ್ಲ. ರೀಸೆಂಟ್ ಟೈಮಲ್ಲಿ ಯಾರ್ಯಾರು ಬಂದಿದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಚಲೋ ಗೈಸ್, ನಮ್ಮಮ್ಮ ನಮ್ಮ ಡ್ಯಾಡಿ. ಸೊ ಗೈಸ್ ಇದು ಬಂದುಬಿಟ್ಟು ಎಕ್ಸಿಟ್ ಹತ್ರ, ಅಲ್ಲಿ ಎಕ್ಸಿಟ್ಗೆ ಪ್ರಸಾದ ಕೌಂಟರಿಂದನೇ ಹೋಗಬೇಕು. ಸೊ ಪ್ರಸಾದಕ್ಕೆ ಇಷ್ಟು ಜನ ಇದ್ವು. ಲೈಕ್ ಡೈರೆಕ್ಟಾಗಿ ಈಚೆ ಬಂದ ತಕ್ಷಣ ಎಲ್ಲ ಪ್ರಸಾದಕ್ಕೆ ಹೋಗ್ಬಿಟ್ಟು ಆ ಕಡೆಯಿಂದ ಎಕ್ಸಿಟ್ ಆಗಬೇಕಲ್ಲ. ನೋಡಿ ಎಷ್ಟು ಜನ, ಅಮ್ಮಮ್ಮ. ಗೈಸ್ ಇವಾಗ ಪ್ರಸಾದ ತಿಂತಾಯಿದ್ವಿ. ಸಖತ್ ಬಿಸಿ ಇದೆ ಪೊಂಗಲ್ಲು. ಸಾಕಾಗಿ ಹೋಗ್ಬಿಡ್ತು ಗೈಸ್, ತುಂಬ ಜನ, ತುಂಬ ಈಚೆ ಹೋಗ್ಬಿಟ್ಟು ಸಿಗ್ತೀನಿ. ಮತ್ತು ಇವಾಗ ಒಂದು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀವಿ ಗೈಸ್. ಇವಾಗ ತಿಂತಾಯಿದ್ದೀವಿ ಸ್ನ್ಯಾಕ್ಸ್. ನಮ್ಮಮ್ಮ ಗೈಸ್ ಕಾರ್ನ್ ಇಸ್ 45 rupees. ಬಜ್ಜಿ ಬಂದುಬಿಟ್ಟು 4 ಪೀಸ್ ಬರುತ್ತೆ, 40 rupees ಇದೆ ಗೈಸ್. ಫೈನಲಿ ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಆಲ್ರೆಡಿ ಆಟೋ ಬುಕ್ ಮಾಡಿಕೊಂಡು, ಅಲ್ಲಿಂದ ಫುಲ್ಲು ರಶ್ ಇದ್ದಿದ್ದ ಕಾರಣದಿಂದ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ಫೈನಲಿ ರೀಚ್ ಹೋಮ್. ಚೆನ್ನಾಗಿತ್ತು ಇವತ್ತಿನ ಡೇ. ನ್ಯೂ ಇಯರ್ ಸ್ಪೆಷಲ್ ಸಕ್ಕತ್ತಾಗಿತ್ತು, ಮಜಾ ಮಾಡಿದೆ. ದೇವ್ರ ದರ್ಶನನೂ ಆಯಿತು. ಫಸ್ಟ್ ದಿನ ದೇವ್ರ ದರ್ಶನನೂ ಆಯಿತು. ನಿಮಗೂ ಹೀಗೆ ಚೆನ್ನಾಗಿ ಎಲ್ಲ ಡೇ ಸ್ಪೆಂಡ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you all in next video, and once again happy new year guys. Bye.